ಅಂತಿಮವಾಗಿ ಯಾವುದು ಅಂತಿಮ ಆಗ್ತದೆ ಅಂತಕ್ಕಂಥದ್ದು ನಾಳೆ ನಾಡಿದಷ್ಟು ಗೊತ್ತಾಗ್ತದೆ. ಆದರೆ ಎಲ್ಲ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ, ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಏನಣ್ಣ ಅದು ಯಾವುದೇ ಮಾಹಿತಿ ಇಲ್ಲ, ಆದರೆ ಎಲ್ಲ 28 ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ. ಯಾರ್ಯಾರು ಅಪೇಕ್ಷಿತ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ಕೂತು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಬಹುಶಃ ಇನ್ನು ಒಂದು 2-3 ದಿನದಲ್ಲಿ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ. ಏನಪ್ಪ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅದ್ರ ಬಗ್ಗೆ JDS ವರಿಷ್ಠರ ಜೊತೆನೂ ಕೂಡ ಚರ್ಚೆ ಮಾಡಿ ಬಹುಶಃ 2-3 ದಿನದಲ್ಲಿ ಎಲ್ಲವೂ ಕೂಡ ಒಂದು ಇತಿಶ್ರೀ ಆಗ್ತದೆ. ಒಂದು ಸ್ಪಷ್ಟ ಸಂದೇಶ ನಮ್ಮೆಲ್ಲರೂ ಕೂಡ ಸಿಗ್ತದೆ. ಏನಣ್ಣ ಇವತ್ತೆಲ್ಲವೂ ಕೂಡ ಚರ್ಚೆ ಆಗಿದೆ. ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ ಅಂತಕ್ಕಂಥದ್ದು ಅಂತಿಮವಾಗಿ ಇನ್ನೂ ಕೂಡ ನಿರ್ಧಾರ ಆಗಬೇಕಾಗಿದೆ. ನಾವು ಕೂಡ ಎದುರು ನೋಡ್ತಾ ಇದ್ದೇವೆ. 2 ಹಂತದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಇಲ್ಲ, ಈ ಯಾವುದೇ ವಿಚಾರ ಬಗ್ಗೆ ಚರ್ಚೆ ಆಗಿಲ್ಲ. ಅದರಲ್ಲೂ ಕೂಡ ಪ್ರಧಾನಮಂತ್ರಿಗಳು ಇರ್ತಕ್ಕಂಥ ವಿಶೇಷವಾದ ಸಭೆ, ಇದು ಯಾವುದೇ ವಿಚಾರಗಳು ಚರ್ಚೆ ಆಗಿಲ್ಲ. ಕೇವಲ ಅಭ್ಯರ್ಥಿಗೆ ಸೀಮಿತ ಆಗಿರ್ತಕ್ಕಂಥ ಚರ್ಚೆಗಳಾಗಿದೆ. ಇನ್ನೊಂದು 2-3 ದಿನದಲ್ಲಿ ಅದಕ್ಕೆ ನಮಗೂ ಕೂಡ ಸಂಪೂರ್ಣ ಮಾಹಿತಿ ಸಿಗ್ತದೆ. ಎಲ್ಲ 28 ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ. ಅಂದ್ರೆ ಮೈಸೂರು ಬಗ್ಗೆನೂ ಚರ್ಚೆ ಆಗಿದೆ, ತುಮಕೂರು ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಏನಪ್ಪ ನೋಡ್ಬೇಕು, ಇನ್ನು ನಿರ್ಧಾರನೇ ಆಗಿಲ್ಲ. ಹೇಗೆ ಹೇಳಕತ್ತ ಆ ವಿಚಾರ ಇವತ್ತಿನ ಸಭೆಯಲ್ಲಿ ಏನು ಕೂಡ ಚರ್ಚೆ ಆಗಿಲ್ಲ. ಅಂತಿಮ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ತಾರೆ, JDS ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ನಮ್ಮ ಅಭ್ಯರ್ಥಿಗಳು ಯಾರು ಆಗಬೇಕು ಆಗ್ಬೋದು ಅನ್ನೋದ್ರ ಸೀಮಿತವಾಗಿ ಚರ್ಚೆ ಆಗಿದೆ. ಇನ್ನು ಅಂತಿಮ ನಿರ್ಧಾರನೇ ಆಗಿಲ್ಲ. ಅದು ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ನನ್ನ ಹತ್ರ ಉತ್ತರ ಇಲ್ಲ. ಒಂದು 2-3 ದಿನದಲ್ಲಿ ಅದು ಕೂಡ ಉತ್ತರ ಸಿಗುತ್ತೆ.